ಸಂಚಿಕೆಯಲ್ಲಿ ಕನ್ನಡದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡಿದ್ವಿ. ಇವತ್ತಿನ ಒಂದು ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಪರೀಕ್ಷೆ ಸಂಬಂಧಪಟ್ಟಂಥ ಎರಡನೇ ಕ್ವಶನ್ ಪೇಪರ್ ಅಂದರೆ ಇಂಗ್ಲೀಷ್ ಭಾಷೆಯ ಒಂದು ಪೇಪರನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಹೋಗ್ತೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ. ನಾವು ಮಾಡೋ ಎಲ್ಲ ಸಂಚಿಕೆಗಳ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ, ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್ ಅಂತ ಕೇಳಿದ್ದಾರೆ. ಡಾಗ್ ಏನು? ಒಂದು ಫೇತ್ಫುಲ್ ಎನಿಮಲ್. ಐಡೆಂಟಿಫೈ ದಿ ಅಡ್ಜೆಕ್ಟಿವ್. ಇದರಲ್ಲಿರುವ ಒಂದು ಅಡ್ಜೆಕ್ಟಿವನ್ನು ಐಡೆಂಟಿಫೈ ಅಂತ ಮಾಡಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ: ಎ ಎನಿಮಲ್, ಬಿ ಫೇತ್ಫುಲ್, ಸಿ ಡಾಗ್ ಆ್ಯಂಡ್ ಡಿ ಈಸ್. ಇಲ್ಲಿ ಡಾಗ್ ಅನ್ನೋದೇನು? ಒಂದು ನಾವು ಆಡು ಭಾಷೆಯಲ್ಲಿ ಹೇಳ್ತೀವಲ್ಲ, ನಾಯಿ ಒಂದು ನಿಯತ್ತಿನ ಪ್ರಾಣಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಿಯತ್ತು ಅನ್ನೋದೇನಾಗುತ್ತೆ? ಇಲ್ಲಿ ಫೇತ್ಫುಲ್. ನಿಯತ್ತು ಅನ್ನೋದೇನಾಗುತ್ತೆ? ಇಲ್ಲಿ ಫೇತ್ಫುಲ್ ಅಂತ ನಾವು ಕರಿತೀವಿ. ಒಂದು ಪ್ರಾಮಾಣಿಕ ಪ್ರಾಣಿ ಅಂತ ಕರಿತೀವಿ. ನಾಯಿ ಒಂದು ಪ್ರಾಮಾಣಿಕ ಪ್ರಾಣಿ ಅಂತ ಕರಿತೀವಿ. ಸೊ ಇದರಲ್ಲಿ ಅಡ್ಜೆಕ್ಟಿವ್ ಅಂತ ಏನು ಕರಿತೀವಿ ನಾವು ಆಡು ಭಾಷೆಯಲ್ಲಿ, ಒಂದು ಪದವನ್ನು ಅಥವಾ ಇನ್ನೊಬ್ಬರನ್ನು ವರ್ಣಿಸುವಾಗ ಈ ಅಡ್ಜೆಕ್ಟಿವ್ ಪದಗಳನ್ನು ನಾವು ಬಳಸ್ತೀವಿ. ಸೊ ಹಾಗಾಗಿ ಡಾಗ್ ಈಸ್ ಎ ಫೇತ್ಫುಲ್ ಎನಿಮಲ್ ಅಂತ ಕರಿತೀವಿ. ಆಪ್ಷನ್ ಬಿ ಈಸ್ ರೈಟ್. ನೆಕ್ಸ್ಟ್ 22nd ಕ್ವಶನ್, ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್. ಅಂದರೆ ವಿಲ್ ನಾಟನ್ನು ಕಾಂಟ್ರಾಕ್ಟ್ ಮಾಡಿ ಬರೆದಾಗ ಯಾವ ರೀತಿ ನಾವು ಪ್ರೊನೌನ್ಸಿಯೇಷನ್ ಮಾಡಬೇಕಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಎ ಆಪ್ಷನ್ ವೋಂಟ್, ಬಿ ಆಪ್ಷನ್ ವಿಲ್ ನಾಟ್, ಸಿ ಆಪ್ಷನ್ ವುಡ್ ನಾಟ್ ಆ್ಯಂಡ್ ಡಿ ಆಪ್ಷನ್ ವಿಲ್ ಟಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಅಂತಂದರೆ ನಾವು ಶಾರ್ಟ್ಸಾಗಿ ಬರ್ತಕ್ಕಂಥ ಒಂದು ವರ್ಡ್ಸ್ಗಳಾಗಿರ್ತವೆ. ಇವಾಗ ಕ್ಯಾನ್ ನಾಟ್, ಈ ಒಂದು ಸ್ಪೆಲ್ಲಿಂಗನ್ನು ನಾವು ಬರಿಬೇಕಾದ್ರೆ ಏನು ಮಾಡ್ತೀವಿ? ಕ್ಯಾನ್ ಅಪಾಸ್ಟ್ರಫಿ ಟಿ ಅಂತ ಹಾಕ್ತೀವಿ. ಸೊ ಇದನ್ನು ಕಾಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಹೀಗೆ ಇಲ್ಲಿ ಕೇಳಿದ್ದಾರೆ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್ ಏನಾಗುತ್ತೆ? ಇಲ್ಲಿ ವೋಂಟ್. ಆಪ್ಷನ್ ಎ ಕೊಟ್ಟಿದ್ದಾರಲ್ಲ, ವೋಂಟ್, ಇದು ರೈಟ್ ಆನ್ಸರ್. ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಈ ಥರ ನಾವು ಉಚ್ಚಾರಣೆ ಮಾಡಬೇಕು. ವಿಲ್ ನಾಟ್ ಅನ್ನೋದು ವೋಂಟ್ ಅಂತ ಕರಿತೀವಿ. ನೆಕ್ಸ್ಟು 23rd ಕ್ವಶನ್, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ ಈ ಡಿಡ್ ನಾಟ್ ವರ್ಕ್ ಹಾರ್ಡ್. ಆಪ್ಷನ್ ಕೊಟ್ಟಿದ್ದಾರೆ: ಎ ಬಟ್, ಬಿ ಆ್ಯಂಡ್, ಸಿ ಸೊ, ಡಿ ಬಿಕಾಸ್. ಇಲ್ಲಿ ಏನು ಕೊಟ್ಟಿದ್ದಾರೆ? ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್. ಜೇಮ್ಸ್ ಅನ್ನೋರು ಯಶಸ್ವಿ ಆಗಲಿಲ್ಲ ಅಂತ ಹೇಳಿದ್ದಾರೆ. ಆವಾಗ ನಾವೇನು ಮಾಡಬೇಕು? ಯಾವುದೇ ಒಂದು ನಿಷೇಧಾರ್ಥಕ ಪದಗಳನ್ನು ನಾವು ಕ್ವೆಶನ್ ಮಾರ್ಕಲ್ಲಿ ಐಡೆಂಟಿಫೈ ಮಾಡಬೇಕಾಗುತ್ತೆ. ಇಲ್ಲಿ ಜೇಮ್ಸ್ ಅನ್ನೋರು ಸಕ್ಸೀಡ್ ಆಗಲಿಲ್ಲ ಅಂದರೆ ಯಶಸ್ವಿ ಆಗಲಿಲ್ಲ ಅಂದಾಗ ನಾವೇನು ಹೇಳಬೇಕು? ಏಕೆ, ಹೇಗೆ, ಈ ಥರ ಒಂದು ಕ್ವೆಶನನ್ನು ನಾವು ಅರೇಂಜ್ ಆಗಬೇಕು. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಬಟ್ ಅನ್ನೋದು ಅದಕ್ಕೆ ಸೂಕ್ತ ಆಗಲ್ಲ, ಮತ್ತು ಆ್ಯಂಡ್ ಅನ್ನೋದು ಸೂಕ್ತ ಆಗಲ್ಲ, ಸೊ ಅನ್ನೋದು ಕೂಡ ಅದಕ್ಕೆ ಸೂಕ್ತ ಆಗ್ತಲ್ಲ. ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಡಿ, ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಬಿಕಾಸ್, ಏಕೆಂದರೆ ಹಿ ಡಿಡ್ ನಾಟ್ ವರ್ಕ್ ಹಾರ್ಡ್, ಅವನು ಹಾರ್ಡ್ ವರ್ಕ್ ಮಾಡಲಿಲ್ಲ, ಸೊ ಅವನು ಯಶಸ್ವಿ ಆಗಲಿಲ್ಲ ಅಂತ ಈ ಒಂದು ಸೆಂಟೆನ್ಸ್ನ ಅರ್ಥ. ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. 24th ಕ್ವಶನ್, ದ ನೆಗೆಟಿವ್ ಫಾರ್ಮ್ ಆಫ್ ದಿ ವರ್ಡ್ ಸೆನ್ಸ್ ಈಸ್. ಸೆನ್ಸ್ನ ಒಂದು ನಿಷೇಧಾರ್ಥಕ ರೂಪ ಏನಂತ ಕೇಳಿದ್ದಾರೆ. ನೆಗೆಟಿವ್ ಫಾರ್ಮ್ ಆಫ್ ದಿ ವರ್ಡ್ ಸೆನ್ಸ್. ಸೆನ್ಸ್ನ ಒಂದು ನೆಗೆಟಿವ್ ಫಾರ್ಮ್ ಅಂತ ಕೇಳಿದ್ದಾರೆ. ಅಂದರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಸೆನ್ಸ್ಫುಲ್, ಆಪ್ಷನ್ ಬಿ ಸೆನ್ಸ್ಲೆಸ್, ಆಪ್ಷನ್ ಸಿ ಸೆನ್ಸ್ಲಿ ಆ್ಯಂಡ್ ಆಪ್ಷನ್ ಡಿ ಸೆನ್ಸಸ್. ಇಲ್ಲಿ ಸೆನ್ಸ್ ಅಂದರೆ ಪಾಸಿಟಿವ್ ವರ್ಡು, ಇದು ನೆಗೆಟಿವ್ ವರ್ಡ್ ಏನಾಗುತ್ತಪ್ಪ ಅಂದರೆ ಆಪ್ಷನ್ ಡಿ. ಆಪ್ಷನ್ ಬಿ ಏನಾಗುತ್ತೆ? ಸೆನ್ಸ್ಲೆಸ್. ಸೆನ್ಸ್ಲೆಸ್ ಅನ್ನೋದು ಏನಾಗುತ್ತೆ?
negative word. Option B is right answer. Next question, 25th. Hanumanta patted the sheep gently on its back. The underline word is ಇಲ್ಲಿ ಹನುಮಂತ patted the sheep gently on its back. ಹನುಮಂತ ಅನ್ನೋರು ಏನು ಮಾಡ್ತಾರೆ, ಒಂದು ಕುರಿಯ ಬೆನ್ನನ್ನು ತಟ್ತಾರೆ. ಸೊ ತಟ್ಟುವುದು ಅಂತಂದರೆ ಸೌಮ್ಯ, ಜೆಂಟ್ಲಿ ಮೀನ್ಸ್ ಸೌಮ್ಯವಾದ ಅಥವಾ ಸಭ್ಯತೆಯಿಂದ ಅಥವಾ ಸೂಕ್ಷ್ಮವಾಗಿ, ಸ್ಮೂತ್ಲಿ ಅಂತ, ಜೆಂಟ್ಲಿ ಅಂತಂದರೆ ಸ್ಮೂತ್ಲಿ ಅಂತ ವರ್ಡು ಯೂಸ್ ಆಗುತ್ತೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ ಕೊಟ್ಟಿದ್ದಾರೆ, ಎ ನೌನ್, ಆಪ್ಷನ್ ಬಿ ಎ ವರ್ಬ್, ಆಪ್ಷನ್ ಸಿ ಎಡ್ವರ್ಬ್, ಆಪ್ಷನ್ ಡಿ ಎಡ್ಜೆಕ್ಟಿವ್. ಇಲ್ಲಿ ಸ್ಮೂತ್ಲಿ ಅಥವಾ ಜೆಂಟ್ಲಿ ಅನ್ನೋದು ಏನಾಗುತ್ತೆ, ಇಲ್ಲಿ ಆಪ್ಷನ್ ಸಿ ಎಡ್ವರ್ಬ್ ಎಡ್ವರ್ಬ್ ಅಂತ ಕರಿತೀವಿ. ನಾವು ಯಾವುದೇ ಒಂದು ಪದವನ್ನು ಉಚ್ಚಾರಣೆ ಮಾಡೋಕ್ಕಾದರೆ ಸ್ಮೂತ್ಲಿ, ಜೆಂಟ್ಲಿ ಅಥವಾ ರಫ್ಲಿ ಈ ಥರ ಯೂಸ್ ಮಾಡೋಕ್ಕಾದಾಗ ಈ ಪದಗಳನ್ನು ಏನಂತ ಕರಿತೀವಿ ನಾವು, ಎಡ್ವರ್ಬ್ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಈಸ್ ಸಿ. ಸಿ ಈಸ್ ರೈಟ್ ಆನ್ಸರ್ ಆ್ಯಂಡ್ ಎಡ್ವರ್ಬ್. ನೆಕ್ಸ್ಟ್ ಕ್ವೆಶನ್ 26. ದಿ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್ ಈಸ್. ಡೆಂಟಲ್ನ ಒಂದು ರೈಮಿಂಗ್ ವರ್ಡನ್ನು ಕೇಳಿದ್ದಾರೆ. ಇದು ಸಿಲೆಬಸ್ಗೆ ಸಂಬಂಧಪಟ್ಟ ಒಂದು ಕ್ವೆಶನ್ ಆಗಿರ್ತದೆ. ಆಪ್ಷನ್ ಎ ಪೆಟಲ್, ಆಪ್ಷನ್ ಬಿ ಮೆಟಲ್, ಆಪ್ಷನ್ ಸಿ ಸೆಟಲ್ ಆ್ಯಂಡ್ ಆಪ್ಷನ್ ಡಿ ಮೆಂಟಲ್. ಡೆಂಟಲ್ನ ಒಂದು ರೈಮಿಂಗ್ ವರ್ಡ್ ಏನಾಗ್ತದೆ ಇಲ್ಲಿ, ಆಪ್ಷನ್ ಡಿ ಮೆಂಟಲ್. ನೆಕ್ಸ್ಟ್ 27 ಕ್ವೆಶನ್. ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡೆಬಿಟೆಡ್. ಐಡೆಂಟಿಫೈ ದಿ ಆಡ್ ಒನ್. ಈ ಒಂದು ಗುಂಪಿನಲ್ಲಿ ಸಂಬಂಧ ಇಲ್ಲಾರ್ದ ಕ್ವೆಶನ್ ಅಂತಂದರೆ ಸಂಬಂಧವಲ್ಲದ ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್ ಮತ್ತು ಇಂಡೆಬಿಟೆಡ್ ಈ ಒಂದು ವ್ಯತ್ಯಾಸ ಇರುವ ಒಂದು ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾರೆ ಥ್ಯಾಂಕ್ಫುಲ್, ಆಪ್ಷನ್ ಬಿ ಥ್ಯಾಂಕ್ಲೆಸ್, ಆಪ್ಷನ್ ಸಿ ಗ್ರೇಟ್ಫುಲ್, ಆಪ್ಷನ್ ಡಿ ಇಂಡೆಬಿಟೆಡ್. ಸೊ ಇಲ್ಲಿ ಏನಾಗುತ್ತೆ, ಥ್ಯಾಂಕ್ಫುಲ್ ಅಂತಂದರೆ ಥ್ಯಾಂಕ್ಲೆಸ್, ಗ್ರೇಟ್ಫುಲ್ ಅಂತಂದರೂ ಕೂಡ ನಾವು ಧನ್ಯವಾದ ರೂಪದಲ್ಲಿ ಹೇಳುವಂಥದ್ದು, ಮತ್ತು ಥ್ಯಾಂಕ್ಲೆಸ್ ಅನ್ನೋದಿಲ್ಲಿ ನೆಗೆಟಿವ್ ಅಂದರೆ ನಿಷೇಧಾರ್ಥಕ ರೂಪ ಹೇಳುತ್ತೆ, ಮತ್ತು ಥ್ಯಾಂಕ್ಫುಲ್ ಕೂಡ ಒಂದು ಪಾಸಿಟಿವ್ನೆಸ್ ಅಂದರೆ ಧನ್ಯವಾದವನ್ನು ಸಲ್ಲಿಸುವುದು, ಮತ್ತು ಇಂಡೆಬಿಟೆಡ್ ಅಂತಂದರೆ ಒಬ್ಬರಿಗೆ ಋಣಿಯಾಗಿರುವುದು. ಸೊ ಇವು ಮೂರು ಪದ ಕೂಡ ಒಂದೇ ಅರ್ಥವನ್ನು ತೋರಿಸ್ತವೆ. ಸೊ ಇದರಲ್ಲಿ ಡಿಫ್ರೆಂಟ್ ಆಗಿರೋದು ಯಾವುದಪ್ಪ ಅಂತಂದರೆ ಥ್ಯಾಂಕ್ಲೆಸ್. ಆಪ್ಷನ್ ಬಿ ಥ್ಯಾಂಕ್ಲೆಸ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ 28. ಐಡೆಂಟಿಫೈ ದಿ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ ಸೆಂಟೆನ್ಸನ್ನು ಐಡೆಂಟಿಫೈ, ಕರೆಕ್ಟ್ ಸೆಂಟೆನ್ಸನ್ನು ಐಡೆಂಟಿಫೈ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ವೆನ್ ಡಿಡ್ ಯು ಕಮ್ ಟು ಸ್ಕೂಲ್, ಆಪ್ಷನ್ ಬಿ ವೆನ್ ಯು ಡಿಡ್ ಕಮ್ ಟು ಸ್ಕೂಲ್, ಆಪ್ಷನ್ ಸಿ ವೆನ್ ಕಮ್ ಯು ವೆನ್ ಟು ಸ್ಕೂಲ್, ಡಿಡ್ ಯು ಕಮ್ ವೆನ್ ಯು ವೆನ್ ಟು ಸ್ಕೂಲ್, ಆಪ್ಷನ್ ಡಿ ವೆನ್ ಟು ಸ್ಕೂಲ್ ಡಿಡ್ ಯು ಕಮ್. ಸೊ ಇಲ್ಲಿ ನಾವು ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ಮತ್ತು ವರ್ಬ್ ಯಾವುದನ್ನು ನಾವು ಕಂಡುಹಿಡಬೇಕಾಗಿದೆ. ಸೊ ಈ ರೀತಿಯ ಒಂದು ಸೆಂಟೆನ್ಸ್ಗಳನ್ನು ಏನಂತ ಕರಿತೀವಿ ನಾವು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಕ್ವೆಶನ್ ಮಾರ್ಕ್ ಬಂದ ಒಂದು ಸೆಂಟೆನ್ಸ್ಗಳನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ಯಾವತ್ತು ನಮಗೆ WH ವರ್ಡ್ ಅಂದರೆ ವೆನ್, ಹೂ, ಹೂಮ್ ಈ ಥರ WH ವರ್ಡ್ ಬಂದಲ್ಲಿ ನಾವು ಏನು ಮಾಡಬೇಕು, ಅಲ್ಲಿ ಕ್ವೆಶನ್ ಮಾರ್ಕನ್ನು ಹಾಕಲೇಬೇಕಾಗುತ್ತೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ ಮಾಡುವಾಗ WH ವರ್ಡ್ ಮತ್ತು ಎಕ್ಸಿಲರಿ ವರ್ಡ್ ಅಂತ ಕರಿತೀವಿ. ಎಕ್ಸಿಲರಿ ವರ್ಡ್ ಅಂತಪ್ಪ ಅಂತಂದರೆ ಕ್ಯಾನ್, ಕುಡ್, ಶುಡ್, ಮೇ, ಮೈಟ್ ಈ ಥರ ಇವುಗಳನ್ನು ಬಳಕೆ ಮಾಡುವ ಮುಖಾಂತರ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ಮಾಡ್ಬೋದು. ಸೊ ಇಲ್ಲಿ ಎಲ್ಲವೂ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿದ್ದೇವೆ. ವೆನ್ ಅನ್ನೋದು WH ವರ್ಡು, ಡಿಡ್, ಕಮ್ ಅನ್ನೋದು ಏನಾಗುತ್ತೆ ಎಕ್ಸಿಲರಿ ವರ್ಡ್ ಅಂತ ಕೇಳ್ತೀವಿ, ಮತ್ತು ವೆನ್ ಅನ್ನೋದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಉದಾಹರಣೆ WH ವರ್ಡ್. ಸೊ ಇಲ್ಲಿ ಕರೆಕ್ಟಾದ ಸೆಂಟೆನ್ಸನ್ನು ನಾವು ಹುಡುಕಬೇಕಾಗಿದೆ. ಇಲ್ಲಿ ಆಪ್ಷನ್ ಎ ನೋಡೋಣ, ವೆನ್ ಡಿಡ್ ಯು ಕಮ್ ಟು ಸ್ಕೂಲ್. ಇಲ್ಲಿ ಏನಿದೆ, WH ವರ್ಡ್ ಇದೆ, ಮತ್ತು ಎಕ್ಸಿಲರಿ ವರ್ಡ್ ಕೂಡ ಇದೆ, ಮತ್ತು ಕಮ್ ಟು ಸ್ಕೂಲ್ ವರ್ಬ್ ಇರೋ ಜಾಗದಲ್ಲಿ ಕೂಡ ವರ್ಬ್ ಇದೆ, ಮತ್ತು ಸ್ಕೂಲ್ ಆಬ್ಜೆಕ್ಟ್ ಎಲ್ಲವೂ
ಕರೆಕ್ಟ್ ಆಗಿದೆ. ಸೊ ಇದು ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್. ಇನ್ನು ಬಿ ಆಪ್ಷನ್ ಬಂತಂದರೆ ವೆನ್ ಯು ಡಿಡ್ ಕಮ್ ಟು ಸ್ಕೂಲ್, ಇಲ್ಲಿ WH ಕ್ವಶನ್ ಇದೆ ಮತ್ತು ಹೆಲ್ಪಿಂಗ್ ವರ್ಬು ಮತ್ತು ಆಮೇಲೆ ಮತ್ತೆ ಎಕ್ಸಲರಿ ವರ್ಬ್ ಅಂತ ಎಕ್ಸಲರಿ ವರ್ಡ್ ಇದೆ ಡಿಡ್ ಯು. ಸೊ ಇದು ರಾಂಗ್ ಆಗ್ತದೆ. ಇದು ಕೂಡ ಸೇಮ್ ಡಿಡ್ ಕಮ್ ಯು ವೆನ್ ಟು ಸ್ಕೂಲ್, ಇದು ಕೂಡ ರಾಂಗ್ ಆಗ್ತದೆ. ಇದು ಕೂಡ ಆಪ್ಷನ್ ಡಿ ರಾಂಗ್. ನೆಕ್ಸ್ಟು 29 ಕ್ವಶನ್. ಹಾರ್ಮನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ದಿ ಪೀಸ್ಫುಲ್ ಸೊಸೈಟಿ. ಚೂಸ್ ದಿ ಕರೆಕ್ಟ್ ಆಪ್ಷನ್. ಇದು ಕೂಡ ಸಿಲೆಬಸ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ರೈಟ್ ಆನ್ಸರ್. ಹಾರ್ಮನಿ ಅಮಾಂಗ್ ಪೀಪಲ್ ಲೀಡ್ಸ್ ಟು ಪೀಸ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 30 ಕ್ವಶನ್. ರೈಟ್ ದಿ ಅಪೋಸಿಟ್ ಆಫ್ ರಿಮೆಂಬರ್. ರಿಮೆಂಬರ್ನ ಒಂದು ಅಪೋಸಿಟ್ ವರ್ಡನ್ನು ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾರೆ ರಿಮೈಂಡ್, ಆಪ್ಷನ್ ಬಿ ರಿಪೀಟ್, ಆಪ್ಷನ್ ಸಿ ರೆಸ್ಟ್ ಆ್ಯಂಡ್ ಆಪ್ಷನ್ ಡಿ ಫಾರ್ಗೆಟ್. ರಿಮೆಂಬರ್ ಅಂತಪ್ಪ ಅಂದರೆ ನಾವು ನೆನಪು ಮಾಡಿಕೊಳ್ಳೋದು. ರಿಮೆಂಬರ್ ಅಂತಂದರೆ ನೆನಪು ಅಂತ ಕರಿತೀವಿ ಕನ್ನಡದಲ್ಲಿ, ನೆನಪು. ನೆಕ್ಸ್ಟ್ ಇಲ್ಲಿ ರಿಮೈಂಡ್ ಅಂತಂದರೂ ಸೇಮ್ ಅರ್ಥ ಕೊಡುತ್ತೆ ಮತ್ತು ರಿಪೀಟ್ ಅಂದು ಕೂಡ ಸೇಮ್ ಅರ್ಥ ಕೊಡುತ್ತೆ. ಆಪ್ಷನ್ ಇದರಲ್ಲಿ ಅಪೋಸಿಟ್ ವರ್ಡನ್ನು ಹುಡುಕ್ಬೇಕು ನಾವು. ಅಪೋಸಿಟ್ ವರ್ಡ್ ಅಂತಂದರೆ ನೆನಪು ಮತ್ತು ಮರೆಯುವುದು. ಅಪೋಸಿಟ್ ವರ್ಡ್ ಮರೆಯುವಿಕೆ ಏನಂತ ನಾವು ಫಾರ್ಗೆಟ್ ಅಂತ ಕರಿತೀವಿ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. 31 ಕ್ವಶನ್. ದಿ ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್ ಈಸ್. ಫಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್ ಈಸ್. ಬ್ರೇಕ್ನ ಒಂದು ವರ್ಬ್ 3 ಏನಾಗುತ್ತೆ, ಬ್ರೇಕ್ ಅನ್ನೋ ಪದದ ವರ್ಬ್ 3 ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನಮಗೆ ಬ್ರೇಕ್ನ ಒಂದು V1 V2 V3ನ ಗೊತ್ತಿರಬೇಕು. ಬ್ರೇಕ್, ಬ್ರೋಕ್, ಬ್ರೋಕನ್, ಬ್ರೋಕನ್. V1 ಇದು ಬ್ರೇಕ್, ಬ್ರೋಕ್ ಅನ್ನೋದು V2 ಆ್ಯಂಡ್ ಬ್ರೋಕನ್ ಅನ್ನೋದು ಏನಾಗುತ್ತೆ V3 ಫಾರ್ಮ್. ಸೊ ಇಲ್ಲಿ ಫಾಸ್ಟ್ ಟೆನ್ಸ್ನಲ್ಲಿ ಕೇಳಿದಾರಲ್ಲ ಬ್ರೇಕ್, ಬ್ರೋಕನ್. ಬ್ರೋಕನ್ ಅನ್ನೋದು ಏನಾಗುತ್ತೆ ಫಾಸ್ಟ್ ಟೆನ್ಸಲ್ಲಿ ಹೇಳ್ತೀವಿ, ಉಚ್ಚಾರಣೆ ಮಾಡ್ತೀವಿ. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಬ್ರೋಕ್. ಫಾಸ್ಟ್ ಟೆನ್ಸಲ್ಲಿ ಬ್ರೋಕ್ ಆಗ ಕರಿತೀರಿ. ಮತ್ತು V3 ಫಾರ್ಮಲ್ಲಿ ಇದು ಏನಾಗುತ್ತೆ V3 ಫಾರ್ಮಲ್ಲಿ ಬ್ರೋಕನ್ ಆಗುತ್ತೆ. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದಿ ಅಪೋಸಿಟ್ ಜೆಂಡರ್ ಆಫ್ ಎಂಪರರ್ ಈಸ್. ಅಪೋಸಿಟ್ ಜೆಂಡರ್ ಆಫ್ ಎಂಪರರ್ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಎಂಪೈರ್, ಆಪ್ಷನ್ ಬಿ ಕಿಂಗ್, ಆಪ್ಷನ್ ಸಿ ಎಂಪ್ರೆಸ್ ಆ್ಯಂಡ್ ಆಪ್ಷನ್ ಡಿ ಪ್ರಿನ್ಸ್. ಎಂಪರರ್ ಅಂತಪ್ಪ ಅಂದರೆ ಒಂದು ರಾಜ್ಯದ ಆಡಳಿತಗಾರ ಅಥವಾ ಚಕ್ರವರ್ತಿ ಅಂತ ಕರಿತೀವಿ. ಸೊ ಇಲ್ಲಿ ಅದರ ವಿರುದ್ಧದ ಪದವನ್ನು ನಾವು ಗುರುತಿಸಬೇಕು. ಆಪ್ಷನ್ ಎ ಕೊಟ್ಟಿದ್ದಾರೆ ಎಂಪೈರ್. ಎಂಪೈರ್ ಕೂಡ ಅದು ಒಂದು ಸಾಮ್ರಾಜ್ಯದ ಹೆಸರಾಗುತ್ತೆ. ಆಮೇಲೆ ಕಿಂಗ್ ಕೂಡ ಪುರುಷಾರ್ಥಕ ಪದ, ರಾಜ ಅಂತ ಕರಿತೀವಿ. ಆಮೇಲೆ ಎಂಪ್ರೆಸ್ ಅದು ಕೂಡ ಆಗಲ್ಲ. ಸೊ ಇಲ್ಲಿ ಆಪ್ಷನ್ ಡಿ ಏನಿದೆ ಪ್ರಿನ್ಸ್ ಕೂಡ ಒಂದು ಸಿಮಿಲರ್ ಟು ಕಿಂಗ್, ಅಂದರೆ ಒಂದು ರಾಜ ರೀತಿ ಅರ್ಥವನ್ನು ಕೊಡುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಏನಿದೆ ಎಂಪ್ರೆಸ್ ಅಂತಂದರೆ ಸಾಮ್ರಾಜ್ಞಿ ಅಥವಾ ಮಹಿಳೆಗೆ ಒಂದು ಅರ್ಥವನ್ನು ಕೊಡುವ ಒಂದು ಪದ ಎಂಪ್ರೆಸ್. ಆಪ್ಷನ್ ಎ ಸಿ ಈಸ್ ರೈಟ್ ಆನ್ಸರ್. ಎಂಪರರ್ ಅಪೋಸಿಟ್ ಫಾರ್ಮ್ ಆಫ್ ದಿ ವರ್ಡ್ ಈಸ್ ಎಂಪ್ರೆಸ್. ನೆಕ್ಸ್ಟು 33. ಡ್ಯಾಶ್ ಟುಕ್ ದಿ ಚಿಲ್ಡ್ರನ್ ಟು ದಿ ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಇದು ಕೂಡ ಸಿಲೆಬಸ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿದೆ. ಅಬ್ದುಲ್ ಕಲಾಂ ಅವರು ಏನು ಮಾಡ್ತಾರೆ, ಅವರ ತಂದೆಯ ಬದಲಾಗಿ ತಾವು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಬ್ದುಲ್ ಕಲಾಂ ಈಸ್ ದಿ ರೈಟ್ ಆನ್ಸರ್. ಆಪ್ಷನ್ ಬಿ ಅಬ್ದುಲ್ ಕಲಾಂ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 34. ರವಿ ಪುಷ್ಡ್ ಹರಿ ಡ್ಯಾಶ್ ದಿ ರಿವರ್. ಇದು ಗ್ರಾಮರ್ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಆಗಿರ್ತದೆ. ರವಿ
ಪುಷ್ ಮಾಡ್ತಾರೆ ಯಾರನ್ನ, ಹರಿನ. ಎದರಲ್ಲಿ, ರಿವರಲ್ಲಿ. ನಾವು ಇನ್ಸೈಡ್ ಅಂತ ತಿಳ್ಕೊಂಡು ಇಲ್ಲಿ ಏನು ಮಾಡಬೇಕು, ರಿವರ್ಗೆ ಅವರನ್ನು ಏನು ಮಾಡ್ತಾರೆ, ಪುಷ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡಬೇಕು ಇಲ್ಲಿ, ಆನ್ ಅಂತಂತಂದರೆ ಮೇಲೆ, ಇದು ಕೂಡ ರಾಂಗ್ ಆಗ್ತದೆ. ನೆಕ್ಸ್ಟು ಇನ್ ಅಂತಂದರೆ ಅಷ್ಟು ಸರಿ ಹೊಂದಲ್ಲ, ಇವು ಒಂದು ಕ್ವಶನ್ಗೆ ಇನ್ ಅಂದರೆ ಸರಿ ಹೊಂದಲ್ಲ. ನೆಕ್ಸ್ಟು ಫಾರ್ ಇದು ಕೂಡ ಕರೆಕ್ಟ್ ಸೆಂಟೆನ್ಸ್ ಅಲ್ಲ. ಸೊ ಆಪ್ಷನ್ ಏನು, ಎ, ಇನ್ ಟು ದಿ ರಿವರ್ ಅಂದರೆ ನದಿ ಒಳಗೆ ಅವರನ್ನು ಪುಷ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ರವಿ ಪುಷ್ಡ್ ಹರಿ ಇನ್ ಟು ದಿ ರಿವರ್. ರವಿ ಅವರು ಏನು ಮಾಡ್ತಾರೆ, ಹರಿ ಅವರನ್ನು ನದಿ ಒಳಗೆ ನೂಕ್ತಾರೆ ಅಂತ ಅರ್ಥ. ಸೊ ಆಪ್ಷನ್ ಈಸ್ ರೈಟ್ ಆನ್ಸರ್, ಇನ್ 35 ಕ್ವೆಶನ್, ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೈನಿಂಗ್. ನಾವು ಮಳೆಗಾಲದಲ್ಲಿ ಅಂಬ್ರೆಲಾನ ಯೂಸ್ ಮಾಡ್ತೀವಿ. ಸೊ ಅದನ್ನು ಇಲ್ಲಿ ಕೇಳಿದ್ದಾರೆ. ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೈನಿಂಗ್. ಸೊ ಇಲ್ಲೇನು ಬಳಸಬೇಕು, ಫಂಕ್ಷನಲ್ ವರ್ಡನ್ನು ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ಎ ಕೊಟ್ಟಿದ್ದಾರೆ, ಎ, ಮತ್ತು ಆಪ್ಷನ್ ಬಿ ದಿ, ಆಪ್ಷನ್ ಸಿ ಆನ್ ಆ್ಯಂಡ್ ಆಪ್ಷನ್ ಡಿ ಆ್ಯನ್. ಆರ್ಟಿಕಲ್ನಲ್ಲಿ ಕೇಳಿದ್ದಾರೆ, ಆರ್ಟಿಕಲ್ ನಾವು ಯೂಸ್ ಮಾಡೋಕು. ಅಂಬ್ರೆಲಾ ಅಂತ ಬಂದಲ್ಲಿ ನಾವು ಏನು ಮಾಡಬೇಕು, ಇಲ್ಲಿ ಅಂಬ್ರೆಲಾ ಪದದ ಒಂದು ಮೊದಲನೇ ಪದ ಏನಿದೆ, ಯು ಇದೆ. ಯು ಅನ್ನೋದೇನು, ಓವೆಲ್ಸ್. ಇಂಗ್ಲೀಷ್ನಲ್ಲಿ ಓವೆಲ್ಸ್ ಎಷ್ಟಿದ್ದಾವೆ, 5. ಎ, ಇ, ಐ, ಓ, ಯು. ಸೊ ಯಾವುದೇ ಒಂದು ಓವೆಲ್ಸ್ ಪದ ಮುಂದೆ ಇದ್ದಾಗ ನಾವು ಆರ್ಟಿಕಲನ್ನು ಅಂತ ಕರಿತೀವಿ, ಯಾನ್ ಅನ್ನನ್ನು ಹಚ್ಚಬೇಕಾಗುತ್ತೆ. ಸಫಿಕ್ಸ್ ಆಗಿ ಯಾನ್ ಪದವನ್ನು ಹಚ್ಚಬೇಕು. ಯು ಅಂತ ಬಂದಲ್ಲಿ ಯಾನ್ ಪದವನ್ನು ಹಚ್ಚಬೇಕು. ಆ್ಯನ್ ಅಂಬ್ರೆಲಾ, ಆ್ಯನ್ ಅಂಬಾಸಿಡರ್. ಸೊ ಈ ಥರ ಎಕ್ಸಾಂಪಲ್ ನಾವು ನೋಡ್ಕೋಬೇಕು, ಅಂಬ್ರೆಲಾ ಮತ್ತು ಆ್ಯನ್ ಅಂಬ್ರೆಲಾ. ಸೊ ಇದರ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಡಿ, ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟು 36, ಆ್ಯಡ್ ಎ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಇಲ್ಲಿ ಕೂಡ ಸೂಟೇಬಲ್ ಪ್ರಿಫಿಕ್ಸನ್ನು ಕೇಳಿದ್ದಾರೆ. ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಬಗ್ಗೆ ನಮಗೆ ಗೊತ್ತಿರಬೇಕು, ಯಾವುದಕ್ಕೆ ಸಫಿಕ್ಸ್ ಅಂತೀವಿ, ಯಾವುದಕ್ಕೆ ಪ್ರಿಫಿಕ್ಸ್ ಅಂತೀವಿ, ಈ ಥರ. ಪಾಸಿಬಲ್ ಪ್ರಿಫಿಕ್ಸ್ ಅಂತ ಅಂದರೆ ವರ್ಡನ್ನ ಮುಂದೆ ಹಚ್ತಕ್ಕಂಥ ಪದಗಳನ್ನು ನಾವು ಪ್ರಿಫಿಕ್ಸ್ ಅಂತ ಕರಿತೀವಿ. ನೆಕ್ಸ್ಟು ವರ್ಡನ್ನ ಹಿಂದೆ ಹಚ್ತಕ್ಕಂಥ ಪದಗಳನ್ನು ನಾವು ಸಫಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸೂಟೇಬಲ್ ಪ್ರಿಫಿಕ್ಸ್ ಕೇಳಿದ್ದಾರೆ. ಆಪ್ಷನ್ ಎ ಅನ್ಪಾಸಿಬಲ್, ಆಪ್ಷನ್ ಬಿ ಇಂಪಾಸಿಬಲ್, ಆಪ್ಷನ್ ಸಿ ಇರ್ಪಾಸಿಬಲ್ ಆ್ಯಂಡ್ ಆಪ್ಷನ್ ಡಿ ಡಿಸ್ಪಾಸಿಬಲ್. ಇದಕ್ಕೆ ಪಾಸಿಬಲ್ಗೆ ಸಂಬಂಧಪಟ್ಟ ಒಂದು ಪ್ರಿಫಿಕ್ಸ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ ಇಂಪಾಸಿಬಲ್. ಆಪ್ಷನ್ ಬಿ ಏನಾಗುತ್ತೆ, ಐ ಎಮ್ ಪ್ರತ್ಯಯವನ್ನು ಇಲ್ಲಿ ಹಚ್ಚಬೇಕಾಗುತ್ತೆ. ಸೊ ಇಂಪಾಸಿಬಲ್ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕಿಂಗ್ ಡಯಾನ್ಸಿಸ್ ಸೆಟ್ ಬೋತ್ ಡಮನ್ ಆ್ಯಂಡ್ ಪೈಥಿಸ್ ಫ್ರೀ ಬಿಕಾಸ್. ಕಿಂಗ್ ಡಯಾನ್ಸಿಸ್ ಸೆಟ್ ಬೋತ್ ಡಮನ್ ಆ್ಯಂಡ್ ಪೈಥಿಸ್ ಫ್ರೀ ಬಿಕಾಸ್. ಯಾಕಂದರೆ ಈ ಒಂದು ಕ್ವಶನ್ ಕೂಡ ಸಿಲೆಬಸ್ಗೆ ಸಂಬಂಧಪಟ್ಟ ಕ್ವಶನ್ ಆಗಿದೆ. ಇದರ ರೈಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ದೇ ವೇರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸ್. ಅವರು ಒಳ್ಳೆಯ ಸ್ನೇಹಿತರಾಗಿದ್ದರು. ಸೊ ಹಾಗಾಗಿ ಏನು ಮಾಡ್ತಾರೆ, ಅವರು ರಾಜ ಅವರನ್ನು ಕ್ಷಮಿಸ್ತಾನೆ ಅಂತ ಅರ್ಥ. ಇದು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 38, ಫಿಲ್ ದಿ ಬ್ಲ್ಯಾಂಕ್ ಚೂಸಿಂಗ್ ದಿ ಕರೆಕ್ಟ್ ಕ್ವಶನ್ ವರ್ಡ್. ಕ್ವಶನ್ ವರ್ಡನ್ನು ಚೂಸ್ ಮಾಡೋಕ್ಕೆ ಹೇಳಿದ್ದಾರೆ. ಡ್ಯಾಶ್ ಕ್ಯಾನ್ ಐ ಫೈಂಡ್ ದಿ ಬುಕ್ ಸ್ಟಾಲ್. ಡ್ಯಾಶ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್. ಈ ಥರ ಒಂದು ಕ್ವಶನ್ ಬಂದಾಗ ಏನು ಮಾಡಬೇಕು, ನಾವು ಇಲ್ಲಿ ಕ್ವಶನ್ ಮಾರ್ಕ್ ಬಂದಾಗ ಏನು ಮಾಡಬೇಕು, ಸ್ಟಾರ್ಟಿಂಗ್ ನಾವು ಆಕ್ಸಿಲರಿ ವರ್ಡ್ ಅಥವಾ ಡಬಲ್ ಎಚ್ ವರ್ಡನ್ನು ನಾವು ಹುಡುಕಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ಗಳನ್ನು ಕೂಡ ಡಬಲ್ ಎಚ್ ವರ್ಡನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಕೂಡ ನಮಗೆ ಕನ್ಫ್ಯೂಸ್ ಆಗುತ್ತೆ. ಈ ಥರ ಇದೆ, ನಾವು ಬುಕ್ ಸ್ಟಾಲ್ ಒಂದು ಅಂಗಡಿನ ಹುಡುಕ್ತಾ ಇದ್ದೀವಿ ಅಂದಮೇಲೆ ಇಲ್ಲಿ ವೇರ್ ಅನ್ನೋದನ್ನು ನಾವು ಚೂಸ್ ಮಾಡ್ಕೋಬೇಕು. ಎಲ್ಲಿ ಅಂಗಡಿನ ಹುಡುಕ್ತಾ ಇದ್ದೀವಿ ಅಂದರೆ ಎಲ್ಲಿ,
ಹೂ ಅಂದರೆ ಯಾರು, ವೈ ಅಂದರೆ ಏಕೆ, ವಾಟ್ ಅಂದರೆ ಏನು. ಈ ಎಲ್ಲ 3 ಪದಗಳು ನಮಗೆ ಈ ಒಂದು ಸೆಂಟೆನ್ಸಿಗೆ ಅರ್ಥ ಆಗಲ್ಲ. ಸೊ ಆಪ್ಷನ್ ಡಿ ಈಸ್ ಎ ರೈಟ್ ಆನ್ಸರ್. ವೇರ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್, ನಾ ಎಲ್ಲಿ ಅಂಗಡಿ ಹುಡುಕ್ಲಿ ಅಂತ ಒಂದು ಕ್ವಶನ್ ಆಗಿದೆ. ಸೊ ಇದು ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 39, ದ ಫ್ಲೋರಲ್ ಫಾರ್ಮ್ ಆಫ್ ದಿ ಫರ್ನಿಚರ್ ಈಸ್, ಫರ್ನಿಚರ್ನ ಬಹುವಚನ ರೂಪ ಏನು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕೊಟ್ಟಿದ್ದಾರೆ ಫರ್ನಿಚರ್, ಆಪ್ಷನ್ ಬಿ ಫರ್ನಿಚರ್ಸ್, ಆಪ್ಷನ್ ಸಿ ಫರ್ನಿಚರ್ಸ್ ಆ್ಯಂಡ್ ಆಪ್ಷನ್ ಡಿ ಫರ್ನೀಸ್. ಸೊ ರೈಟ್ ಆನ್ಸರ್ ಈಸ್ ಫರ್ನಿಚರ್ಸ್. ಫರ್ನಿಚರ್ಸನ್ನು ನಾವು ಅಪೋಸ್ಟ್ರಫಿ ರೀತಿಯಲ್ಲಿ ಯೂಸ್ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದರೆ ಒಂದಿಷ್ಟು ಪೊಸೆಸಿವ್ನೆಸ್ ಮತ್ತು ಇಂಪಾರ್ಟೆಂಟ್ ಇದ್ದ ಒಂದು ಪದಗಳಿಗೆ ಮಾತ್ರ ನಾವು ಏನು ಮಾಡಬೇಕು, ಅಪೋಸ್ಟ್ರಫಿನ ಹಚ್ಚಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಆಪ್ಷನ್ 2 ಕೊಟ್ಟಿದ್ದಾರೆ, ಬಿ ಕೂಡ ಮತ್ತು ಸಿ ಎರಡು ಕೂಡ ಒಂದೇ ಅರ್ಥವನ್ನು ತೋರಿಸ್ತಾವೆ. ಇಲ್ಲಿ ಅಪೋಸ್ಟ್ರಫಿ ಬಂದು ಎಸ್ ಬಂದಿದೆ ಮತ್ತು ಇಲ್ಲಿ ನಾರ್ಮಲ್ ಆಗಿ ಎಸ್ ಬಂದಿದೆ. ಸೊ ಇಲ್ಲಿ ಕನ್ಫ್ಯೂಸ್ ಆಗ್ತಾಯಿದೆ. ಸೊ ನೀವೇನು ಮಾಡಬೇಕು, ಯಾವುದೇ ರೀತಿಯ ಒಂದು ಕ್ವೆಶ್ಚನ್ ಆನ್ಸರನ್ನು ಹಾಕುವಾಗ ಯಾವುದಕ್ಕೆ ನಾವು ಅಪೋಸ್ಟ್ರಫಿ ಹಚ್ಚಬೇಕು, ಯಾವುದಕ್ಕೆ ನಾವು ಅಪೋಸ್ಟ್ರಫಿ ಹಚ್ಚಬಾರ್ದು ಅಂತ ನಾವು ತಿಳ್ಕೊಂಡಿರಬೇಕು. ಸೊ ಇಲ್ಲೇನಾಗುತ್ತೆ, ಮೇನ್ ವರ್ಬ್ಗಳಿಗೆ ಮಾತ್ರ ನಾವು ಅಪೋಸ್ಟ್ರಫಿಯನ್ನು ಹಚ್ಚಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 40 ಕ್ವಶನ್, ದ ಮೀನಿಂಗ್ ಆಫ್ ಪಜಲ್ ಈಸ್, ಪಜಲ್ನ ಮೀನಿಂಗ್ ಏನಂತ ಕೇಳಿದ್ದಾರೆ. ಪಜಲ್ ಅಂತಂದರೆ ಏನು, ನೀವು ಗೇಮಲ್ಲಿ ಆಡ್ತಕ್ಕಂಥ ಒಂದು ಪಜಲ್ನ ನೋಡಿರ್ಬೋದು. ಅಂದರೆ ಅಲ್ಲಿ ಬೇರೆ ಬೇರೆ ಒಂದು ಇಮೇಜನ್ನು ಕೊಟ್ಟಿರ್ತಾರೆ, ಆ ಇಮೇಜ್ನ ಬೇರೆ ಬೇರೆ ಭಾಗಗಳನ್ನು ಬೇರೆ ಕಡೆ ಹೊಂದಿಸೋದು, ಆ ಥರ ಒಂದು ಗೇಮನ್ನು ಪಜಲನ್ನು ನೀವು ಆಡಿರ್ಬೋದು. ಸೊ ಇದು ಕೂಡ ಪಜಲ್ ಅಂದರೆ ಏನಪ್ಪ ಅಂತಂದರೆ ಒಂದು ರೀತಿಯ ಗೊಂದಲವನ್ನು ಸೃಷ್ಟಿ ಮಾಡೋದು ಅಂತ ಅರ್ಥ ಪಜಲ್. ಸೊ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾರೆ ಎರರ್ಡ್ ಆ್ಯಂಡ್ ಬಿ ಎಕ್ಸೈಟೆಡ್ ಆ್ಯಂಡ್ ಸಿ ಕನ್ಫ್ಯೂಸ್ಡ್ ಆ್ಯಂಡ್ ಡಿ ಏನೈತೆ ಗಜಾರ್ಡ್ ಅಂತ ಇದೆ. ಸೊ ಇವೆಲ್ಲ 3 ಪದಗಳು ಒಂದೇ ಅರ್ಥವನ್ನು ತೋರಿಸ್ತವೆ. ಎರರ್ಡ್ ಅಂತಂದ್ರೂ ಕೂಡ ಗೊಂದಲ ಅಥವಾ ದೋಷ ಅಂತ ಕರಿತೀವಿ ನಾವು. ಆಪ್ಷನ್ ಬಿ ಎಕ್ಸೈಟೆಡ್ ಕೂಡ, ಇದು ಕೂಡ ಒಂದು ಆಶ್ಚರ್ಯಕರ ಒಂದು ಅಂದರೆ ಗೊಂದಲ ಸೃಷ್ಟಿಯ ಒಂದು ಅರ್ಥ ಕೊಡ್ತದೆ. ಮತ್ತು ಗಜಾರ್ಡ್ ಆಪ್ಷನ್ ಡಿ ಕೂಡ ಇದು ಸೇಮ್ ಆನ್ಸರ್ ಕೊಡ್ತದೆ. ಸೊ ಆಪ್ಷನ್ ಸಿ ಕನ್ಫ್ಯೂಸ್ಡ್ ಏನಾಗುತ್ತೆ, ಇಲ್ಲಿ ಪಜಲ್ಡ್ಗೆ ಮೀನಿಂಗ್ ಆಗುತ್ತೆ ಸಮಾನಾರ್ಥಕ ಪದ, ಗೊಂದಲಕ್ಕೆ ಸಮಾನಾರ್ಥಕ ಪದ. ಕನ್ಫ್ಯೂಸ್ ಕೂಡ ಗೊಂದಲ ಒಂದು ಅರ್ಥವನ್ನು ಕೊಡ್ತದೆ. ಸೊ ಇಷ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟ ಒಂದು 20 ಕ್ವಶನ್ಗಳಾಗಿವೆ, ಮುರಾರ್ಜಿಗೆ ಸಂಬಂಧಪಟ್ಟ. ಇವುಗಳನ್ನು ಕೂಡ ನೀವು ನೋಟ್ ಮಾಡ್ಕೋಬೋದು. ಇದರಲ್ಲಿ ಯಾವುದಾದ್ರೂ ಅರ್ಥ ಆಗದಿದ್ದರೆ ಕಾಮೆಂಟ್ ಮಾಡಿ, ಆ ಒಂದು ಕಾಮೆಂಟ್ಗೆ ಆನ್ಸರ್ ಕೊಡೋ ಒಂದು ಪ್ರಯತ್ನನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.